ವಂದೇ ಮಾತರಂ ಗೀತೆಯ 150ನೇ ವರ್ಷದ ಸಂಭ್ರಮಾಚರಣೆ ಅಂಗವಾಗಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ವತಿಯಿಂದ ಬೆಂಗಳೂರಿನಲ್ಲಿಂದು ಕಿತ್ತೂರು ರಾಣಿ ಚೆನ್ನಮ್ಮ ಯಕ್ಷಗಾನ ಪ್ರಸಂಗ ಆಯೋಜಿಸಲಾಗಿತ್ತು. ಯಕ್ಷಕಲಾ ಅಕಾಡೆಮಿ ತಂಡ ಪ್ರಸ್ತುತಪಡಿಸಿದ ಸ್ವಾತಂತ್ರ್ಯ ಸಂಗ್ರಾಮದ ಯಕ್ಷಗಾನ ಪ್ರಸಂಗ ಜನಮನ ಸೂರೆಗೊಂಡಿತು. ನನ್ನ ಶೌರ್ಯ ಏನು ಎನ್ನುವುದಕ್ಕೆ ಅದರ ಪರೀಕ್ಷೆಗೆ ಬಂದೊದಗುತ್ತಲ್ಲ ಒಂದು ಸಂದರ್ಭ. ಏನು ತ್ಯಾಗ ಒಂದು ನಾಡಿಗೆ ಪ್ರವೇಶಿಸಿದೆಯಂತೆ. ಮಾನವ ಕೊಟ್ಟೆನು ತಂದೆ ಜನುಮ ಅರ್ಪಿತವೆಂದು, ಮನೋವ ಕೊಟ್ಟೆನು ತಂದೆ ಜನುಮ ಅರ್ಪಿತವೆಂದು. ನಾನು ಈಗಾಗಲೇ ರುದ್ರಾಂಬೆಯನ್ನು ಆಕೆಯನ್ನ ಮದುವೆಯಾಗಿದ್ದೇನೆ. ಶಿವಲಿಂಗ ರುದ್ರಸರ್ಜ ಎಂಬ ಮಗನಿದ್ದಾನೆ. ಹಾಗಾಗಿ ದೂರದರ್ಶನದೊಂದಿಗೆ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಸದಸ್ಯ ಡಾಕ್ಟರ್ ಬಿವಿ ರಾಜಾರಾಮ್ ಯಕ್ಷಗಾನ ಸೇರಿದಂತೆ ವಿವಿಧ ಕಲೆಗಳ ಮೂಲಕ ವಂದೇ ಮಾತರಂ ಗೀತೆಯ 150ನೇ ವರ್ಷದ ಸಂಭ್ರಮಾಚರಣೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಕಿತ್ತೂರು ರಾಣಿ ಚೆನ್ನಮ್ಮ ಅನ್ನುವ ಒಂದು ನಾಟಕ ಬೆಂಗಳೂರು ನಡೀತಾ ಇದೆ, ಇನ್ನೊಂದು ಉಡುಪಿಯಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಒಟ್ಟು 2 ಕಾರ್ಯಕ್ರಮ ಕರ್ನಾಟಕದಿಂದ ಭಾರತದಾದ್ಯಂತ ಅನೇಕ ಭಾಷೆಗಳಲ್ಲಿ, ಅನೇಕ ನುಡಿಗಟ್ಟುಗಳಲ್ಲಿ ಮತ್ತು ಇಲ್ಲಿ ಅನೇಕ ಶಾಲಾ ಕಾಲೇಜುಗಳು ಕೂಡ ಇದರ ಜೊತೆ ನಮ್ಮ ಜೊತೆ ಸೇರಿಕೊಂಡಿದೆ.